ಆಲ್ ಅದರ್ ವಿಡಿಯೋ ವೆಲ್ಕಮ್ ಬ್ಯಾಕ್. ಸೊ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ 3 months ಆಗಿದೆ ಉತ್ತರಲ್ಲಿಗೆ ಹೋಗ್ಬಿಟ್ಟು. ಕಾಯಿ ಎಲ್ಲ ಆಲ್ಮೋಸ್ಟ್ ಚೆನ್ನಾಗಿ ಸೆಟ್ಟಿಂಗ್ ಆಗಿದೆ. ದೊಡ್ಡ ದೊಡ್ಡ ಗಿಡದಲ್ಲೇ ಆಲ್ಮೋಸ್ಟ್ ಒಂದು 70-80 ಕಾಯಿವರೆಗೂ ಇದೆ. ಇದು ರೂಬಿ ವೆರೈಟಿ, ಇದು ಭಗವಾ. ಕಾಯಿ ಒಳ್ಳೆ ಸೈಜ್ ಬಂದಿದೆ ಆಲ್ರೆಡಿ ಆಲ್ಮೋಸ್ಟ್ 150 ಗ್ರಾಮ್ವರೆಗೂ ಇದೆ. ದೊಡ್ಡದು ಕಾಯಿ. ಕೆಲವೊಂದು ಗಿಡದಲ್ಲಿ ಭಾಳ ಇದೆ, ಒಂದು 100 ಕಾಯಿ 150 ಕಾಯಿವರೆಗೂ ಇದೆ. ಅದರಲ್ಲಿ ಸೈಜ್ ಇಲ್ಲ. ಅದೊಂಥರ ಇದೊಂಥರ ನಡೆಯುತ್ತೆ. ತಿನ್ನಿಂಗ್ ಮಾಡಿಸಿಲ್ಲ ನಾವು, ಬಂದಷ್ಟು ಅದು ಹಾಗೆ ಬಿಟ್ಟಿದ್ವಿ. ಈಗ ಮತ್ತೆ ಮೊನೊಪೊಟ್ಯಾಷಿಯಮ್ ಫಾಸ್ಫೇಟ್ ಹೋಗ್ತಾಯಿದ್ವಿ. 5 days ಒಂದ್ಸಲಿ ಡ್ರಿಪ್ಪಲ್ಲಿ ಬಿಡ್ತಾಯಿದ್ವಿ. ಸೊ ಇನ್ನೂ ಸೈಜ್ ಜಾಸ್ತಿ ಬರುತ್ತೆ. ಸೈಜು ಭಾಳ ಒಳ್ಳೆ ಸೈಜ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ವಿ ಈ ಸಲ. ಟಾರ್ಗೆಟ್ ಒಂದು 400 ಗ್ರಾಮ್ವರೆಗೂ ಒಂದು ಕಾಯಿ, ಅಂದರೆ ಎಲ್ಲದೂ ಬರೋಲ್ಲ, ಆಲ್ಮೋಸ್ಟ್ ಜಾಸ್ತಿ ಅದೇ ಥರ ಸೈಜ್ ಬರೋ ಥರ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಸೊ ಮತ್ತು ನೋಡ್ತಾ ಇರ್ಬೋದು, ಬರ್ಡ್ ನೆಟ್ಟಿಂಗ್ ಆಗಿದೆ. ಇದು ಗೂಟ ಬಂದುಬಿಟ್ಟು ಒಂದು 23 ರೂಪಾಯಿ ಇತ್ತು. ಮತ್ತು ಇದು ಬರ್ಡ್ ನೆಟ್ಟು KGಗೆ 2,500. ಹೊಸಪೇಟೆ ಡ್ಯಾಮ್ ಹತ್ರ ಮೀನು ಹಿಡಿಯೋರು ಉಪಯೋಗಿಸ್ತಾರೆ ಇದನ್ನು. ಅಲ್ಲಿ ಮಾರ್ತಾರೆ, ಹೋಲ್ಸೇಲ್ ಪ್ರೈಸಲ್ಲಿ ಕೊಡ್ತಾನೆ. ಚೆನ್ನಾಗಿದೆ. ಒಂದು ಬರ್ಡ್ ನೆಟ್ ಹಾಕ್ದಾಗಲಿದ್ದ ಯಾವುದೇ ಗಿಳಿ ಕಾಟ ಇಲ್ಲ ನಮಗೆ. ಗಿಳಿ ಭಾಳ ಕಾಟ ಇತ್ತು, ತೋರಿಸ್ತಿದ್ದೆ. ಭಾಳ ತಿಂದು ಹಾಕ್ಬಿಟ್ಟಿತ್ತು ಗಿಳಿ. ಸೊ ನೋಡ್ತಾ ಇರ್ಬೋದು, ಈಗ ನೋಡಿ ಈ ಥರ ಪೂರ್ತಿ ತಿನ್ನಲ್ಲ, ಅದು ಸ್ವಲ್ಪ ಕಚ್ಚಿ ಹಾಗೆ ವೇಸ್ಟ್ ಮಾಡುತ್ತೆ. ಸೊ ನಾವೇನು ಮಾಡಿದ್ವಿ ಅಂದರೆ, ಇದು 15 feet ಇದೆ ನೆಟ್. ಹಿಗ್ಗಿಬಿಟ್ರೆ 15 feet ಬರುತ್ತೆ. ಆ ಕಡೆ ಸಾಲಿಂದ ಈ ಕಡೆ ಸಾಲಿಗೆ ಈ ಥರ ಡೂಮ್ ಥರ ಇದೆ. ಆಗಿದೆ ಎಲ್ಲ. ಇದು ನೆಟ್ಟಿಂಗಿಂದ ಒಂದು 14-15 ಸಾವಿರ ರೂಪಾಯಿ ಆಗಿದೆ ಊಟದ್ದೊಂದು. ಮತ್ತು ಲೈಟಾಗಿ ಅಲ್ಲಿ ಸ್ಕ್ಯಾಬ್ ಕಾಣಿಸ್ತಾ ಇದೆ ಇಲ್ಲಿ. ಅಂದರೆ ನೋಡಿ, ಇಲ್ಲಿ ಗಿಳಿತೀವಿ. ಸ್ಕ್ಯಾಬ್ ಎಲ್ಲಿ ಅಂದರೆ, ಗಿಡ ಎಲ್ಲಿ ನೀರು ನಿಲ್ತಾ ಇತ್ತು ಆ ಜಾಗದಲ್ಲಿ ಸ್ಕ್ಯಾಬ್ ಬರ್ತಾಯಿದೆ. ಸೊ ಅದನ್ನು ಸ್ವಲ್ಪ ಮೇಂಟೈನ್ ಮಾಡ್ತಾಯಿದ್ವಿ. ಔಷಧಿಗಳು ಹಾಕಿ, ಕಾಪರ್ ಸಲ್ಫೇಟು ಮತ್ತು ಕಸುಗಾಮೈಸಿನ್ ಅಂತ ಒಂದಿದೆ. 2 ಜಪಾನೀಸ್ ಕಂಪೋಸಿಷನ್, ಜಪಾನಿ ತೈಲ ಅಂತಾರಲ್ಲ ಹಂಗೆ. ನೆಕ್ಸ್ಟ್ ಈಗ ಸದ್ಯ ಹುಲ್ಲು ಭಾಳ ಆಗಿದೆ, ಕಾಂಗ್ರೆಸ್ ಭಾಳ ನೋಡ್ತಾ ಇರ್ಬೋದು. ಕಾಂಗ್ರೆಸ್ಸು ಮತ್ತು ಹುಲ್ಲು. ನಮ್ಮದು ಡ್ರಿಪ್ ನೀರು ಬಂದುಬಿಟ್ಟು ಇಲ್ಲೇ ಬೀಳುತ್ತೆ, ಇದೇ ಜಾಗದಲ್ಲೇ. ಎಲ್ಲ ಭಾಳ ಫರ್ಟಿಲೈಸರ್ ಎಲ್ಲ ಇರೋದ್ರಿಂದ ಹುಲ್ಲು ಅಲ್ಲೇ ಜಾಸ್ತಿ ಬರುತ್ತೆ. ಮತ್ತು ಇಲ್ಲಿದೆ ಹರ್ಬಿಸೈಡ್ ಮಾಡ್ತಾಯಿದ್ವಿ. ಇವತ್ತು ಡೇಟ್ ಬಂದುಬಿಟ್ಟು, ಡೇಟ್ ಎಷ್ಟಪ್ಪ ಇವತ್ತು, ಡೇಟ್ ಗೊತ್ತಿಲ್ಲ ನನಗೆ. ನೋಡ್ತಾ ಇದ್ದೀನಿ, September 9. ಏಪ್ರಿಲ್, ಮೇ, ಜೂನ್ 6ಗೆ ಹೋಗಿದ್ದು ಹೋಯ್ತರೆಲ್ಲ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರು, ಆಲ್ಮೋಸ್ಟ್ 3 months ಆಗಿದೆ. ಸೊ ದಟ್ಸ್ ಅಬೌಟ್ ಇಟ್. ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ ಕಾಯಿ. ಸೈಜ್ ಮಾಡ್ಕೋಬೇಕು. ಮತ್ತು ಗಿಡ ಭಾಳ ಲೋಡ್ ತಗೊಳುತ್ತೆ. ಈಗಲೇ ಆಗಲೇ 150 ಗ್ರಾಮ್ಸ್ವರೆಗೂ ಇದೆ. ಇದು ನೋಡಿ, ಎಡ್ಜಲ್ಲಿದೆ. ಇದನ್ನು ಗಿಡದ ಎಳೆದು ಕಟ್ಟಬೇಕು. ಅಲ್ಲಿ ವೈರಿದೆ, ತಂತಿ ಇದೆ, ಅದು ಕಟ್ಟಬೇಕು. ಸೊ ಅದೊಂದು ಕೆಲಸ ಇದೆ. ಮತ್ತು ಕೋಳಿ ಗೊಬ್ಬರ ಇದೆ. ಕೋಳಿ ಗೊಬ್ಬರ ಒಂದು ಟ್ಯಾಕ್ಟ್ರ್ ಲೋಡಿದೆ. ಅದನ್ನು ಮತ್ತೆ ಈಗ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೈಜ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು ಡಾಕ್ಟ್ರು. ಅದಕ್ಕೋಸ್ಕರ ಇಲ್ಲಿ ತೆಗೆದುಬಿಟ್ಟು ನೀರು ಬೀಳೋ ಥರನೇ ಹಾಕಬೇಕು. ಸೊ ಬೇಗ ಸಿಗುತ್ತೆ. ಮತ್ತು ನ್ಯೂಟ್ರಿಯೆಂಟ್ಸ್ ಭಾಳ ಬೇಕು ಇದಕ್ಕೆ. ಹೋಗ್ತಾಯಿದೆ ನ್ಯೂಟ್ರಿಯೆಂಟ್ಸ್, ಡ್ರಿಪ್ಪಲ್ಲಿ ಹೋಗ್ತಾಯಿದೆ, ನಮ್ಮ ನೆಲದಲ್ಲೂ ಇದೆ. PSB KMBನೂ ಕೊಡ್ತಾಯಿದ್ವಿ. ಸೊ ಸಾರಿ ಅಬೌಟ್ ಇಟ್. ಬಾಯ್.